ಸಿನಿಮಾ ಇದು ಹೇಳಕ್ ಹೊರಟಿರೋದೇನು ಅಂದ್ರೆ ಇವತ್ತು ನಮ್ ದೇಶದಲ್ಲಿ ಇರೋದು ಪ್ರಜೆಗಳ ಪ್ರಭುತ್ವ ಅಲ್ಲ, ಅದೊಂದು ಪ್ರಭುಗಳ ಪ್ರಭುತ್ವ ಅಂತ. ಮನು ಅನ್ನೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅವ್ರಿಗಾಗೋ ನೋವನ್ನ ಇಲ್ಲಿ ತೋರ್ಸ್ಕೊಂಡಿದ್ದಾರೆ. ಬರೀ ಅವ್ರಿಗೆ ಆಗ್ತಿರೋ ನೋವಲ್ಲ, ನಮ್ಮ ದೇಶದಲ್ಲಿ ಎಲ್ರಿಗೂ ಆಗ್ತಿರೋ ನೋವು. ಎಲ್ರು ಕೂಡ ಇಂಥ ಸಿನಿಮಾನ ಥಿಯೇಟರ್ಗೆ ಬಂದು ನೋಡೋದ್ರಿಂದ ಇಂಥ ಸಿನಿಮಾಗಳು ಬರೋದು ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ಈ ಕೆಲವೊಬ್ರು ಡೈರೆಕ್ಟರ್ಗಳು ಹೇಳೋದು ನೋಡ್ಬೋದು, ನಾವು ಮನರಂಜನೆ ಕೊಡಕ್ ಬಂದಿರೋದು, ಅದು ಯಾವುದೇ ಸಾಮಾಜಿಕವಾಗಿ ಮೆಸೇಜ್ ಕೊಡಕ್ ಬಂದಿಲ್ಲ ಅಂತ. ಸಾಮಾಜಿಕವಾಗಿ ಮೆಸೇಜ್ ಬೇಕು, ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬೇಕು ಅಂದ್ರೆ ಜನಗಳು ಇಂಥ ಸಿನಿಮಾನ ಆದಷ್ಟು ಪ್ರೋತ್ಸಾಹಿಸ್ಬೇಕು. ಎಲ್ಲೆಲ್ಲೋ ಕುತ್ಕೊಂಡು ಎಷ್ಟೆಷ್ಟೋ ಸಿನಿಮಾ ನೋಡ್ತೀವಿ, ಎಷ್ಟೆಷ್ಟೋ ದುಡ್ಡು ಕಳಿತೀವಿ. ಸ್ಟಾಪ್ ಪೈರಸಿ, ಇಂಥ ಸಿನಿಮಾನೆಲ್ಲ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ ಜನತೆ ಯಾವ್ದಿರ್ಬೇಕು ಅಂತ ಹೇಳಿ ರೈತರ ಪರವಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇನ್ ಫ್ರೆಂಡ್ ಯೂನಿಯನ್ ಡೈರೆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಈಗಿನ ಮಕ್ಕಳು ನೋಡ್ಬೇಕು. ಪವರ್ಫುಲ್ ಸರ್. ಚೈತನ್ ಕುಮಾರ್ ಇದೆ ಪವರ್ಫುಲ್ ಆಕ್ಟರ್. ಸೂಪರ್ ಆಗಿದೆ. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ. ಇದು ಚೆನ್ನಾಗಿದೆ ಸರ್. ಪ್ರಜಾಪ್ರಭುತ್ವ ಪಿಕ್ಚರ್ ಅಂದ್ರೆ 195% ನಮ್ ಕರ್ನಾಟಕ ಜನ ಅರ್ಥೈಸ್ಕೊಂಡ್ರ ಇದೇ ತರ ಎಲ್ಲಾ ಸ್ಟೇಟ್ ಗೆ ಅನ್ವಯಿಸ್ಬೇಕು. ಚೇತನ್ ಸಾಹೇಬ್ರಿಗೆ ಹೃದಯಪೂರ್ವಕ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಚುನಾವಣೆಯಲ್ಲಿ ಏನ್ ನಡೀತಿದೆ, ರಾಜಕೀಯದವ್ರದ್ದು ಏನಿದೆ, ಸುಳ್ಳು ಮೋಸ ಅಂತಕ್ಕಂಥದ್ದು ಸತ್ಯವಾಗಿ ತಿಳಿಸಿದ್ದಾರೆ. ಇದು ನನ್ನ ಆತ್ಮಸಾಕ್ಷಿ. ಸೂಪರ್ ಆಗಿದೆ. ಅವ್ರ ಡೈಲಾಗು ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಸೂಪರ್ ಆಗಿದೆ. ಇವಾಗ ಹೆಂಗಿದೆ ಯೂತ್ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಪ್ರಭುತ್ವ ಅನ್ನೋ ಮೂವಿ ಚೇತನ್ ಸರ್ ಮಾಡಿದ್ದಾರೆ. ನಮ್ಮ ಸಂವಿಧಾನ, ನಮ್ಮ ಹೋರಾಟದ ಹಾದಿಯಲ್ಲಿ ಮಾಡಿರುವಂತಹ ಒಳ್ಳೆ ಮೂವಿ ಇದು. ಇಡೀ ಕುಟುಂಬ ಸಮೇತರಾಗಿ ಬಂದು ಈ ಮೂವಿನ ನೋಡಿ. ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎವ್ರಿಥಿಂಗ್ ಇಷ್ಟ ಆಯ್ತು. ಪೊಲಿಟಿಕಲಿ ಸೂಪರ್, ಆಕ್ಷನ್ ಸೂಪರ್, ಚೇತನ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮೂವಿ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ತುಂಬಾ ಕೋಟಿಗಳನ್ನ ಖರ್ಚು ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾ ನೋಡಿ. ಈ ಸಿನಿಮಾನ ಯಶಸ್ಸು ಕೊಡುತ್ತೀರ ಅನ್ನೋದಕ್ಕಿಂತ ಈ ಸಿನಿಮಾದ ವಿಷಯನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಪ್ರಭುತ್ವ ಅನ್ನೋದು ಪ್ರಜಾಪ್ರಭುತ್ವವಾಗಿ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಸರ್. ಸಮಾಜ ಸೇವೆ ಒಂದ್ ಒಳ್ಳೇದು ಬರ್ತೀವಿ ಅಂತ ಹೇಳ್ತಾರೆ. ಪಕ್ಕದ ಮನೆಯವ್ರು ಒಳ್ಳೇದ್ ಮಾಡಿದ್ರೆ ಓಕೆ, ನಮ್ಮನೆಯವ್ರು ಒಳ್ಳೇದ್ ಮಾಡಬಾರ್ದು, ನಮ್ಮನೆಯವ್ರು ಮುಂದಕ್ಕೆ ಹೋಗ್ಬಾರ್ದು ಅನ್ನೋದೇ ಇಲ್ಲೂ ತೋರ್ಸಕ್ ಬಂದಿದ್ದಾರೆ. ಇಲ್ಲೂ ಯಾವನ್ ಒಳ್ಳೇದ್ ಮಾಡಕ್ ಬರ್ತಾನೋ ಅವನ ಮಂಡಿ ಚಿಪ್ನ ಹೆಂಗ್ ಕಟ್ ಮಾಡ್ಬೇಕು, ಅವನ್ ತಲೆನ ಹೆಂಗ್ ತೆಗಿಬೇಕು, ಅವನ್ ಸಂಸಾರನ ಹೆಂಗ್ ಹಾಳು ಮಾಡ್ಬೇಕು ಅನ್ನೋದನ್ನ ಈಗಿನ ರಾಜಕೀಯ ವ್ಯಕ್ತಿಗಳು ಏನೇನ್ ಮಾಡ್ತಾ ಇದಾರಲ್ಲ ಅದನ್ನ ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ಕ್ಲೀನ್ ಆಗಿ ಹೇಳಿದ್ದಾರೆ. ಚೆನ್ನಾಗಿದೆ. ಎಲ್ರು ಬಂದು ಒಂದ್ಸರಿ ಥಿಯೇಟರ್ ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಇವಾಗಿನ ಜನರೇಷನ್ ಇದು ಬೇಕು. ನಾವು ಯಾವ ತರ ವೋಟ್ ಮಾಡ್ಬೇಕು, ನಮ್ ವೋಟ್ ಎಷ್ಟು ಮುಖ್ಯ ಆಗತ್ತೆ ಅನ್ನೋದು ಈ ಫಿಲಮ್ ಇಂದ ತಿಳ್ಕೊಂಡು ಒಂದ್ಸರಿ ಬಂದ್ ಎಲ್ರು ಥಿಯೇಟರ್ ತುಂಬಾ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ವೋಟ್ ಹಾಕೋರೆಲ್ಲ ಯೋಚನೆ ಮಾಡಿ ವೋಟ್ ಹಾಕಿ 4 ಜನ ಯಾರು ನಿಂತಿದ್ದಾರೆ ಅವ್ರದೆಲ್ಲ ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡು ವೋಟ್ ಮಾಡಿ ಅಂತ ಎಲ್ಲರಿಗೂ ಸುಮಾರು ಜನ ಏನು ಆದಷ್ಟು ಎಲ್ಲರೂ ಕನ್ನಡ ಮೂವಿನ ಬೆಳೆಸ್ಬೇಕು. ಆಮೇಲೆ ಅಲ್ಲಿ ಕೆಲಸ ಮಾಡೋರ್ಗೆಲ್ಲ ಒಂದು ಸಹಾಯ ಮಾಡ್ಬೇಕಂತ ಕೇಳ್ತೀನಿ. ಫೀಲಿಂಗ್ಸ್ ಅದೇ ಒಂದು ಒಳ್ಳೆ ಮೆಸೇಜ್ ಇದೆ. ಯೋಚನೆ ಮಾಡಿ ವೋಟ್ ಮಾಡಿ. ವೋಟ್ ಯಾರು ವೇಸ್ಟ್ ಮಾಡ್ಬೇಡಿ, ಎಲ್ಲಾರು ವೋಟ್ ಮಾಡ್ಬೇಕು ಅಂತ